ಆರ್ ಅಶೋಕ್ ಹೇಳಿ ಕೇಳಿ ಪದ್ಮನಾಭನಗರ ಶಾಸಕರು ದೇವೇಗೌಡರ ಮನೆ ಕೂಡ ಪದ್ಮನಾಭನಗರದಲ್ಲೇ ಇರೋದು. ಒಂದು ಕಡೆ ಇಂಡೈರೆಕ್ಟ್ ಆಗಿ ದೇವೇಗೌಡರ ಸಹಕಾರನೋ ಆಶೀರ್ವಾದನೋ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಪದ್ಮನಾಭನಗರದಿಂದ ಆರ್ ಅಶೋಕ್ ಗೆಲ್ಲಕ್ಕಾಗಲ್ಲ. ಇದರ ನಡುವೆ ಕುಮಾರಸ್ವಾಮಿ ಅವರು ಆಲ್ರೆಡಿ ಹಿಂದೇಟು ಹೊಡೆದ್ಬಿಟ್ರು. ಇಲ್ಲ ಬರೋಕ್ಕಾಗಲ್ಲ, ಈ ಪಾದಯಾತ್ರೆಗೆ ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ, ಪ್ರೀತಮ್ ಗೌಡನ ಕರ್ಕೊಂಡು ಬಂದು ಪಕ್ಕದಲ್ಲಿ ಕೂತ್ಕೊಂತ ಹೇಳ್ತೀರಾ, ಮನೆಗೆ ವಿಷ ಇಟ್ಟೋನವನು, ಪೆನ್ ಡ್ರೈವ್ ಹಂಚಿದವನವನು, ನಾನು ಯಾಕ್ರಿ ಬರಬೇಕು ಅಂತ ಹೇಳಿಬಿಟ್ರು. ಈಗ ಆರ್ ಅಶೋಕ್ ಅವ್ರಿಗೆ ಹೆಂಗೆ JDS ಪಕ್ಷವನ್ನು ಕರ್ಕೊಂಡು ಬರೋದು, ಪಾದಯಾತ್ರೆಗೆ ಹೆಜ್ಜೆ ಹಾಕ್ಸೋದು ಹೇಗೆ, ನಾನು ಅವ್ರನ್ನ ಒಪ್ಸೋದು ಹೇಗೆ ಅನ್ನೋ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇಲ್ಲ ಮೈತ್ರಿ ಪಕ್ಷವಾಗಿ ಅವರು ಬರಬೇಕಾಗತ್ತೆ, ಕುಮಾರಸ್ವಾಮಿ ಅವರೊಂದಿಗೆ ಒಂದು ಸಲ ಮಾತಾಡಿ ನಾನು ನಿರ್ಧಾರಕ್ಕೆ ಬರ್ತೀನಿ ಅಂತ ಕೂಡ ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಆರ್ ಅಶೋಕ್ ಒಂದು ಕಡೆ ಮಾತಾಡಿದ್ದಾರೆ. HDK ಅವ್ರು ಹೇಗೆ ಅಂದರೆ ಬಿಸಿ ತುಪ್ಪ ಆರ್ ಅಶೋಕ್ಗೆ, ಜೋರಾಗಿ ಅವ್ರಿಗೆ ಹೇಳಂಗೂ ಇಲ್ಲ, ಬಿಡುವಂತೆನೂ ಇಲ್ಲ. ಇದೀಗ ನಿಯತ್ತು ಪಾರ್ಟಿಗಿದೆಯಾ, ದೇವೇಗೌಡರ ಮನೆಗಿದೆಯಾ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಾರ್ಟಿ ನಿಲುವೆ ಇದಾದರೆ HDK ಅವ್ರು ಬನ್ನಿರಿ ಅಂತ ಕಡಕ ಕೇಳಬೇಕು. ಇವರು ಕೇಳೋಕ್ಕಾಗುತ್ತಾ? ರಾಜಕಾರಣದ ನಡೆಗಳು ಪ್ರತಿಯೊಬ್ಬರು ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಇಡೀ ಇಶ್ಯೂನಲ್ಲಿ ಪ್ರತಿಯೊಬ್ಬರ ಒಂದೊಂದು ನಡೆ ಹಿಂದೆ ಕೂಡ ಒಂದು ರಾಜಕೀಯ ಸ್ವಾರ್ಥ ಇಲ್ಲಡಗಿದೆ. ಪ್ರತಿಯೊಬ್ಬೊಬ್ಬರ ನಡೆನೂ ಚೆಕ್ ಮಾಡ್ಕೊಂಡು ಬನ್ನಿ ನೀವು, ಒಂದೊಂದು ರಾಜಕೀಯ ಸ್ವಾರ್ಥ ಇದೆ. ಎಷ್ಟು ಮಟ್ಟಿಗೆ ಇದನ್ನು ಸಾಲ್ವ್ ಮಾಡ್ಕೊಳ್ತಾರೆ ಮೈತ್ರಿ ಪಕ್ಷಗಳು ನೋಡಿ. ಸ್ವೇರಿಂಗ್ ಮಾಡ್ತೀವಿ ನಾವು ಅನ್ಯಾಯ ಮಾಡಲ್ಲ, ನಮ್ಮ ಬಂಧುಗಳಿಗೇನು ಸಹಾಯ ಮಾಡಲ್ಲ, ನ್ಯಾಯಯುತವಾಗಿ ನಡ್ಕೊಂತೀನಿ ಅಂತ ನಾವು ಪ್ರಮಾಣ ವಚನ ಮಾಡಿ ರಾಜ್ಯದ ಆಸ್ತಿಗಳನ್ನೆಲ್ಲ ಲೂಟಿ ಹೊಡಿಯಕ್ಕೆ ಹೋದ್ರೆ ಇದಕ್ಕಿಂತ ದೊಡ್ಡ ಹಗರಣ ಇಲ್ಲ. ಅದಕ್ಕೋಸ್ಕರ ನಾನು JDS ಜೊತೆ ನಾನು ಮಾತಾಡ್ತೀನಿ. ಈಗ ಮಾತಾಡಿ ಅವ್ರನ್ನೂ ಕನ್ವಿನ್ಸ್ ಮಾಡೋದು ನೋಡಿ. ಸದನದೊಳಗಡೆ ನಾನು ಪ್ರತಿಯೊಬ್ಬರನ್ನೂ ಮಾತಾಡಿ, ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪ್ಪರ್ ಹ್ಯಾಂಡ್ ಆಗೋಕ್ಕೆ ಬಿಟ್ಟಿಲ್ಲ. ಕಾಂಗ್ರೆಸ್ ಅವರು ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದಿರಿ. ಈಗ ಈ ಹೊರಗಡೆನೂ ಕೂಡ ಅದೇ ರೀತಿಯ ಹೋರಾಟ ಆಗಬೇಕು ಅನ್ನೋದು ನಮ್ಮ ಬಯಕೆ. ಈಗ JDS ಕಾರ್ಯಾಧ್ಯಕ್ಷರು, ವರ್ಕಿಂಗ್ ಕಮಿಟಿ GT ದೇವೇಗೌಡರು ನೆನ್ನೆ ಪ್ರೆಸ್ ಮೀಟ್ ಮಾಡಿ, ನಾವು ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ, ನಾವು ಸಮಯ ಸರಿ ಇಲ್ಲ, ಮಳೆ ಬರ್ತಾ ಇದೆ, ಜನ ತೊಂದರೆಯಲ್ಲಿದ್ದಾರೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನ ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ. ನಿನ್ನೆನೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ. ಇದು ಸಫಲ ಆಗಬೇಕಾದ್ರೆ ಇಬ್ಬರು ಒಟ್ಟಿಗೆ